ದೇವನಪಲ್ಲಿ ರಾಯಚೂರು ಹತ್ರ ಅಲ್ವಾ? ಡಿಸ್ಟ್ರಿಕ್ಟ್ ರಾಯಚೂರು ಅಲ್ವಾ? ನಿಮ್ಮ ಹೆಸರು? ಶರಣಪ್ಪ. ಓಕೆ. ಇದು ಏನದು ನಿಮ್ಮ ಸೈಟ್ ಇದು? ಗೌರ್ಮೆಂಟ್ ಹಂಚಿದ್ರು ಅಪ್ಪಾಜಿ ಹೆಸರಿಗಿತ್ತು. ಇದು ಈ ಸೈಟ್ ಏನ್ ಮಾಡುತ್ತೆ ಅಂದ್ರೆ ರಾಜಕೀಯ ಮಾಡಿಸುತ್ತೆ ಇದು ಮನುಷ್ಯನ. ಅಪ್ಪಾಜಿ ಏನಾರ ರಾಜಕೀಯ ಮಾಡ್ತಿದ್ರ? ಅಂದ್ರೆ ಮನೆ ಕಟ್ಟಿಲ್ಲ, ಇಲ್ಲಿಗೆ ಬಂದೇ ಇಲ್ಲಲ್ಲ? ಸರಿ ಸರಿ ಸರಿ, ಇರ್ಲಿ, ತಪ್ಪೇನಿಲ್ಲ. ಆಮೇಲೆ ಹೇಳ್ತೀನಿ. 60-30 ಇದೆ ಅಲ್ವಾ? ಹಾ, ಚೆನ್ನಾಗಿದೆ ಇರೋದೇನು, ಬಟ್ ಸ್ವಲ್ಪ ರಾಜಕೀಯ ತರತ್ತೆ ಅಷ್ಟೇನೆ. ಅಷ್ಟು ಬಿಟ್ರೆ ಅಂತ ದೊಡ್ಡ ಬೇರೆ ಹತ್ರ ಹೋಗೋಣ, ನಿಮ್ಮ ಮನೆ ಹತ್ರ ಹೋಗೋಣ, ತಪ್ಪೇನಿಲ್ಲ. ಏನ್ ಡ್ರೈವರು? ಒಡೆ ಮಾಡ್ತೀರಾ? ಇಲ್ಲೇ ಎಲ್ಲ ಲೋಕಲ್ಲು. ಬೆಂಗಳೂರಿನ ಬರ್ತೀರಾ? ಬೆಂಗಳೂರಿನ ಬಂದ್ರೆ ನಮ್ಮ ಕಾಲೇಜ್ ತಗೊಂಡು ಓಡಿಸಿ. ಅರ್ಥ ಆಯ್ತಾ? ಓಡಿಸ್ತೀರಾ? ನೀವು ಇಲ್ಲಿ ಕೆಲಸ ಅಂದ್ರೆ ಬನ್ನಿ. ಓಲಾ ಒಬ್ಬರು ಮಾಡ್ತಿರಲ್ವಾ? ಏನಿಲ್ಲ. ಯಾವ್ದು ಮನೆ? ರೋಡ್ ಯಾವ್ದು? ಇದು ನಮ್ಮ ಮನೆನಾ? ಇದು ಮನೆ, ಇದು ಇದು ಈ ಸೈಟು ಇಲ್ಲಿವರೆಗನ್ನ ಅಷ್ಟೇ ಅಲ್ವಾ? ಇದು ಕಾಲು, ಇದು ಇದು ನಮ್ದು, ಇವೆಲ್ಲ ನಮ್ಮ ಹೆಸರಿಗೈತೆ. ಇದು ಮಾತ್ರ ಇಲ್ಲ. ನೇರವಾಗಿ ಹೇಳ್ಬಿಡ್ಲಾ? ನೇರವಾಗಿ ಹೇಳ್ಬೇಕಾ ಅಲ್ವಾ? ಬೇಸರ ಆಗ್ಬಾರ್ದು. ಅದಕ್ಕೆ ಒಂದ್ಸಲ ಕರ್ಸೋಣ ಅಂತಾನೆ ಆಶೆದಲ್ಲಿ ಕರ್ಸಬೇಕು. ಏನು ಮಾಡಿದ್ರು ನಿಲ್ತಾ ಇಲ್ಲ, ಸುಮ್ಮನೆ ಸಾಲ ಆಗತ್ತೆ ಅಷ್ಟೇ. ಅರ್ಥ ಆಯ್ತಾ? ಹೆಣ್ಮಕ್ಳು ನೆಮ್ಮದಿರಕ್ ಬಿಡೋದೇ ಇಲ್ಲ ಕಣ್ರಿ ಮನೆ ಇದು. ಅಮ್ಮ ತೀರ್ಕೊಂಡ್ರ? ಎಲ್ಲ ತಲೆ ಮೇಲೆ ದೊಡ್ಡ ಕಾಯಿಲೆ ಬಂದು ತಲೆ ಮೇಲೆ ಕಲ್ಲು ಹಾಕೊಂಡ ಹಂಗೆ ಇದು. ಅರ್ಥ ಆಯ್ತು ಹೇಳೋದು? ಅದಕ್ಕೆ ನೇರವಾಗಿ ಹೇಳ್ಬೇಕು ಬೇಡ ಅಂತಂದು ನಿಮ್ಗೆ ಕೇಳಿದ್ದು ಅಲ್ವಾ? ಅಲ್ವಾ? ಮನೇಲಿ ಹೆಣ್ಮಕ್ಳು ನೆಮ್ಮದಿರಕ್ ಬಿಡೋದೇ ಇಲ್ಲ ಮನೆ. ಅರ್ಥ ಆಯ್ತಾ? ಇದ್ಯಾವ್ದು ಇದು ಬಾಗ್ಲು? ಹೊರಗಡೆ ಹೋಗಿಟ್ಟಿದ್ದು ತೆಗೆದಿದ್ದೀರಿ. ಏನು ಪುಟ, ನಿನ್ನ ಹೆಸರೇನಪ್ಪ? ಜಾಣ ಮಗನಮ್ಮ? ತಂಗಿ ಮಗನ? ಅಳಿಯನ? ಇವ್ರ ನಿಮ್ಮ ಇವ್ರು ನಿಮ್ಮ ಮಿಸಸ್? ಏನಮ್ಮ ಚೆನ್ನಾಗಿದ್ಯಮ್ಮಯ್ಯ? ನಿಮ್ಮ ಅಳಿಯನ? ಏನು ಸುಖ ಆಗ್ತಿಲ್ಲಪ್ಪ. ಮಾಡಿದ್ದೆಲ್ಲ ನೀರಿನಾಗ ಹೋಮ ಮಾಡಿದಂಗೆ ನೀನು. ಅರ್ಥ ಆಯ್ತಾ? ಏನು ಸುಖ ಆಗ್ತಾ ಇಲ್ಲ ನನಗೆ. ಕರೆಂಟ್ ಹೋಗಿದ್ಯಾ? ಹೊಡೆದು ಈ ಬೀರು ತಗೊಂಡಿಲ್ಲ ಇಡಿ. ಅರ್ಥ ಆಯ್ತಾ? ಇಡಿ, ಏನು ತೊಂದರೆ ಏನಲ್ಲ. ಒಂದು ಅಮ್ಮ, ಇದು ರೂಮ್ ಅಮ್ಮ, ಈ ಚಿಲ್ಡ್ರನ್ ಬೆಡ್. ಇದು ಯಾರು ಮಲಗ್ತಾರೆ ಇಲ್ಲಿ? ತಮ್ಮರ ಇವರು? ಇದು ಕಟ್ಟೆ ಮಾಡಿದಿರಾ? ಬಿಡಿ, ನಾನು ನಿಮ್ಮ ನಂಬಿಕೆಗೆ ನಾನು ಏನು ಮಾತಾಡಲ್ಲ. ಇದನ್ನ ನೀವು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀರಾ ಅಥವಾ ಬೇರೆ ಸೈಡ್ನಲ್ಲಿ ಒಂದು ಮನೆ ಕಟ್ಟಬೇಕಂತ ತೀರ್ಮಾನ ಮಾಡಿದ್ದೀರಾ? ನಾನು ಎರಡು ಲೆಕ್ಕದಾಗ ಆಲೋಚನೆ ಮಾಡಿದ್ದೆ. ಈಗ ಇದು ಹಳೆಯದು ದೊಡ್ಡವ್ರಿಗೆಲ್ಲ ಕೊಡಬಾರ್ದು ಅನ್ನೋ ಉದ್ದೇಶ ಎಲ್ಲರಿಗೂ ಗುಡ ಅನ್ನಂಗೈತೆ. ನನ್ನ ಆಲ್ಟ್ರೇಷನ್ ಮಾಡಿ ಕೇಳಿದೆ ಅಥವಾ ಇಲ್ಲಿಂದ ಜಾಗನೆ ಖಾಲಿ ಮಾಡೋದು ಹೋದ್ರೆ ಚೆನ್ನಾಗ ನೋಡಿ. ನೀವು ಚೆನ್ನಾಗಿ ಬದುಕಬಹುದು, ಬದುಕಬೇಕು ನಾನು ಅಂತ ಅಂದ್ರೆ
ಇಲ್ಲಿ ಬದುಕೋದಕ್ಕೇನು ತೊಂದರೆ ಏನಿಲ್ಲ, ಬಟ್ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅದನ್ನ ಸರಿಪಡಿಸ್ಕೋಬೇಕಷ್ಟೇ. ಸರಿನಾ? ಒಂದು ಇದೆಲ್ಲ ಯಾರ ಹೆಸರಿಗಿದೆ? ಈಗ ನನ್ನ ಹೆಸರಿಗೆ ಟೋಟಲ್ ಆ ಸೈಟು ಅಲ್ಲಿಂದ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಒಂದು ಪೇಪರ್ ಕೊಡಿ. ಈಗ ತೆಲುಗುನಾ? ತೆಲುಗು ಈಗ ಮಂತ್ರಾಲಯ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದು 30 ಕಿಲೋಮೀಟರ್ ಆಗುತ್ತಲ್ವಾ ಮಂತ್ರಾಲಯ? ರಾಘವೇಂದ್ರ ಸ್ವಾಮಿ ಮಠ ಒಂದು 30-35 ಆಗುತ್ತಲ್ವಾ? ಎಕ್ಸಾಕ್ಟ್ 30 ಆಗುತ್ತೆ. ರಾಯಚೂರಿನಿಂದ 33, ಹಾ, ಇಲ್ಲಿಂದ ಇನ್ನ ಕಡಿಮೆ ಆಗುತ್ತೆ. ಇನ್ನು ಕಡಿಮೆ ಆಗುತ್ತೆ. ಒಂದು 23 ಮಾದರ, ಇಲ್ಲಿಂದ ಒಂದು 6 ಕಿಲೋಮೀಟರ್, ಒಂದು 29-30 ಕಿಲೋಮೀಟರ್ ಆಗುತ್ತೆ. ನಾನು ಜಗ್ಗೆ ನೋಡ್ಬೇಕು ಈಗ ನಾನು ಹೇಳಿದ್ದಕ್ಕೂ ನಿಮಗೂ ಏನಿಸ್ತು? ಏನಿಲ್ಲ ಅಲ್ಲ, ನೇರವಾಗಿದೆಯಾ ಮಾತು? ಏನಿಲ್ಲ 30 ಲಕ್ಷ ತನಕ ನಾನು ನಾವು ಪರ್ಸನಲ್ ಮಾತಾಡೋದು ಬೇಡ. ನಾನು ಹೇಳಿದ್ನಲ್ಲ ಮೊದ್ಲೇ, ನಿಮ್ ಪರ್ಸನಲ್ ಮಾತಾಡೋದು ಬೇಡ ಪಾಪ. ಇಲ್ಲಿ ಏನನ್ನ ಕರಪ್ಷನ್ ಸ್ವಲ್ಪ ಏನಾರ ಮಾಡೋದಿತ್ತಂದ್ರೆ ಮಾಡ್ರಿ, ಇಲ್ಲ ಬಿಟ್ಟೋಗ್ಬಿಡ್ರಂದ್ರೆ ಇಲ್ಲ, ಬರೀ ಬಿಡೋದೇನ ಪ್ರಶ್ನೆಗಿಂತ ನಾನು ಹೇಳೋದು ಸ್ವಲ್ಪ 10 ವರ್ಷ ನಮ್ಮ ಮಕ್ಕಳಾಗಿದೆ. ಎಲ್ಲ ತಲೆ ಮೇಲೆ ಕುಂತಂಕಣಪ್ಪ ಅವೆಲ್ಲ. ಒಂದ್ ವೇಟ್ ಏನೋ ಒಂದ್ ಫೈನಲ್ ನಿಮ್ ಇದಕ್ಕೆ ಬಾ ಅಮ್ಮ, ಕೊಡಮ್ಮ, ಅದನ್ನ ಒಂದ್ ಪೆನ್ ಕೊಡಪ್ಪ. ನೀವೇನ್ ಗೊತ್ತಾ, ಏನೂ ಮಾಡಬೇಡಿ, ಸ್ವಲ್ಪ ಇದು ಮಾಡೋಣ ಅಂತ. ಪೆನ್ ಕೊಡಿ, ಯಾವ್ದಾದ್ರು ಪೆನ್ನು ಪೆನ್ಸಿಲ್ ಏನಾದ್ರು ಕೊಡಿ. ಏನು ಪುಟ, ನಿನ್ನ ಹೆಸರೇನಪ್ಪ? ಏನ್ ಜಾಣ? ದೇವನಪಲ್ಲಿ. ನೋಡಿ, ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲಿ ನಿಮ್ಮ ಹೆಸರೇನು ಹೇಳಿ? ನಮ್ಮ ಶರಣಪ್ಪರು ತೋರಿಸಿ, ಅಮ್ಮರ ಫೋಟೋ ತೋರಿಸಿ. ಹಾ ನೋಡಿ, ತಲೆ ಮೇಲೆಲ್ಲ ಇದ್ ಮಾಡ್ಕೊಂಡಂಗೆ. ಅರ್ಥ ಆಯ್ತು ಹೇಳೋದು? ಫೈನಾನ್ಷಿಯಲಿ ಅಲ್ವಾ? ಅಯ್ಯೋ ಅಲ್ಲಪ್ಪ, ಏನು ಏನು ಮನುಷ್ಯಪ್ಪ ನೀನು. ಮೊದ್ಲೇ ಸ್ವಲ್ಪ ಕರೆಸ್ಬೇಕಲ್ಮ. ಮೊನ್ನೆ ಕೇಳಿದ್ರು ಒಂದ್ ವಾರ ಲೇಟ್ ಆಗುತ್ತೆ ಅಂತ. ವಾರ ಹೋಗಿ ಈಗ 15 ದಿನ ಆಯ್ತು. ಒಂದ್ ದಿವಸ ಮುಂಚೆ ಇರ್ಬೇಕು ನಾನು ಫೋನ್ ಮಾಡಿ ಅಲ್ವಾ? ಅಯ್ಯಯ್ಯೋ, ಅಮ್ಮರು ಹಿಂಗಿದೆ ನಮ್ದು ಸೈಟು. ಅರ್ಥ ಆಯ್ತು ಹೇಳೋದು? ಕರೆಕ್ಟ್ ಅಲ್ವಾ? ಹಿಂಗಿದೆ ನಮ್ದು. ಇದೆಲ್ಲ ಇದು ಪೂರ್ವ. ಸರಿನಾ? ಈಗ ನಾನು ಬದುಕಬಹುದಪ್ಪ, ತೊಂದರೆ ಆಗ್ತಾ ಇದೆ ನಮ್ಗೀಗ. ಆಲ್ರೆಡಿ ತೊಂದರೆ ಆಗ್ತಾ ಇದೆ. ತೊಂದರೆ ಆಗದಂಗೆ ನೀನ್ ಬೇರೆ ಕಡೆ ಕಟ್ಕೋವಂತೆ, ಒಳ್ಳೇದು ಕಟ್ಕೋವಂತೆ, ಒಳ್ಳೆ ಒಂದು ಜಾಗದಲ್ಲಿ ಕಟ್ಕೋವಂತೆ, ವಿಚಾರ ಬೇರೆ. ಕಟ್ಕೊಳ್ಳೋವರ್ಗ ನಾವು ನಮ್ಮ ನಿಮ್ದೆ ಊಟ ಮಾಡ್ಬೇಕಲ್ವಾ? ಒಂದೇ ಸರಿ 10 ಲಕ್ಷ ತಗೊಂಬ ಮನೆ ಕಟ್ಟು ಅಂದ್ರೆ ಅರ್ಥೇನು? ತಪ್ಪಾಗತ್ತೆ, ತೊಂದರೆ ಆಗತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಇಲ್ಲಿ ನಿನಗೆ ಬೇಕಾಗಿರೋದು ಇದೆಲ್ಲ ಹಿಂಗೆ ಇರ್ಲಿ, ತಲೆ ಕೆಡಿಸ್ಕೋಬೇಡಿ. ಈ ಜಾಗವನ್ನ, ಈ ಟಾಯ್ಲೆಟ್ ಬಾತ್ರೂಮ್ ಇದೆಯಲ್ಲ, ಇದೆಲ್ಲ ಒಬ್ಬರ ಹೆಸರಿಗೆ, ಈ 4 ಮೂಲೆ ಒಬ್ಬರ ಹೆಸರು ಚೇಂಜ್ ಮಾಡಿ. ಬೇಡ, ಬಾಂಡ್ ಪೇಪರ್ನಾಗ ಬರ್ಕೊಟ್ಟು ಅದು ಅಂದ್ರೆ ಅವ್ರಿಗೇನ್ ತೊಂದ್ರೆ ಆಗಲ್ಲ. ಮತ್ತೆ ನೀವ್ ಹಂಗೇನ್ ಅನ್ಕೋಬೇಡಿ. ಈಗ ಅವ್ರಿಗೆ ತೊಂದ್ರೆ ಆಗುತ್ತೇನೋ ಅದೇನ್ ಅನ್ಕೋಬೇಡಿ. ಈ ಮನೆಯವರೆಗೂ ನಮ್ದು. ಅರ್ಥ ಆಯ್ತಾ? ಅಷ್ಟೇ. ಈ ಮನೆಯಿಂದ ಖಾಲಿ ಜಾಗ ಇದೆಯಲ್ಲ, ಖಾಲಿ ಜಾಗ ನಿಂದೆ. ಅರ್ಥ ಆಯ್ತಾ ಹೇಳೋದು? ಈ ಮನೆಯಿಂದ ಒಂದ್ ಸೆಕೆಂಡ್ ಬನ್ನಿ ಹೇಳ್ತೀನಿ, ಬನ್ನಿ ತಗೊಳ್ಳಿ, ಪೆನ್ ತಗೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ತಗೊಳೋಣ, ನಮ್ ಲೆಕ್ಕ ಇದು. ಅರ್ಥ ಆಯ್ತು ಹೇಳೋದು? ಈ ದಾರಿ ಬರ್ತಾ ಇದು ಮತ್ತಿಷ್ಟು ಮಾತ್ರ ನಮ್ ಲೆಕ್ಕಗಳು ತಗೊಂಡ್ಬಿಡಿ.
ಅರ್ಥ ಆಯ್ತಾ? ಇಷ್ಟು ಮಾತ್ರ ಲೆಕ್ಕ ತಗೊಳ್ಳಿ. ಇಲ್ಲಿಂದ ತಮ್ಮನ ಹೆಸರು, ತಮ್ಮನ ಹೆಸರು. ಮತ್ತೆ ಏನೂ ಆಗಲ್ಲ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಅದ್ರ ಬಗ್ಗೆ ಆಲೋಚನೆ ಬೇಡ. ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಸಾವು ನೋವುಗಳಾಗ್ಬಿಡ್ತಾವ. ಮತ್ತೆ ಅದು ನನಗೆ ಹೆಚ್ಚಿನದಾಗಿ ಅದನ್ನ ಇದು ಮಾಡೋದು ಬೇಡ, ಸರಿನಾ? ಸಾಧ್ಯವಾದಷ್ಟು ಸೂಕ್ಷ್ಮ ರೀತಿಯಲ್ಲಿ ಮಾಡ್ಕೊಳ್ಳಿ. ಏನ್ ಇಟ್ಕೊಂಡಿದ್ರಿ ಇಲ್ಲಿ? ಇದು ಮೊದಲು ನಾವು ಕಟ್ಟಕ್ಕಿಂತ ಮುಂಚೆ ಇದು ಇತ್ತು ಬಿಡ. ಇದು ಜಾಸ್ತಿ ಯೂಸ್ ಮಾಡಲ್ಲ. ಅದ್ ನೋಡ್ದಾಗ ಬಿಡಿ. ಅದನ್ನ ಇದಕ್ಕಿಂತ ಹೈಟ್ ಮಾಡಬೇಡಿ, ಈ ಹೈಟ್ ನಲ್ಲಿ ಇರ್ಲಿ. ಇದು ಕೆಳಗೆಲ್ಲ ಈ ಹೈಟ್ ನಲ್ಲಿ ಇರ್ಲಿ ಅಷ್ಟೇನೆ, ಸರಿನಾ? ಅದೊಂದು ಮಾಡ್ಕೊಳ್ಳಿ. ಎರಡನೇದು ಎಲ್ಲ ಶೀಟ್ ಬಣ್ಣ, ಶೀಟ್ ಇದು ಶೀಟ್ ಇದೆ. ಇಲ್ಲಿ ಶೀಟ್ ಇದೆಯಲ್ವಾ? ಬನ್ನಿ ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಯಾವಾಗ ಮಾಡ್ಕೊಂಡ್ರಿ ಇದನ್ನ? ಇದು ಏನ್ ಮಾಡುತ್ತಂದ್ರೆ ಇನ್ನೂ ಫೈನಾನ್ಷಿಯಲ್ ತೊಂದರೆ ಮಾಡುತ್ತೆ ನಿಮ್ಗೆ. ಆ ಗೋಡೆಗನ್ನ ಮಾಡ್ಬೇಕು, ಈ ಗೋಡೆಗೆ ಮಾಡಿದ್ರಿ ಮಾಡಿದ್ರೆ ತಪ್ಪೇನಿಲ್ವಲ್ಲ. ನಿಮ್ಗೆ ಯಾರಂತ ದೇವರು ಎತ್ತರದನ್ನ ಹೇಳುದು ಅಂತಾರಲ್ಲ, ಯಾರನ್ನ ಹೇಳಿದಾರ ಮಾಡ್ರಿ ಅಂತ? ಕೆಲಸ ಮಾಡಿ, ಆ ಕಡೆ ಹಾಕಿ ಪಶ್ಚಿಮಾಭಿಮುಖವಾಗಿ ಅರ್ಚನೆ ಮಾಡಿ, ಎಲ್ಲ ಇಟ್ಟು ಅದಿಟ್ಟು ಆ ಗೋಡೆಗೆ ಟಚ್ ಮಾಡಬೇಡಿ ಎತ್ತರನ. ಅಲ್ಲಿ ಏನ್ ತೊಂದರೆ ಏನಲ್ವಲ್ಲ, ಫಸ್ಟ್ ಕ್ಲಾಸ್ ಮಾಡಿ. ಬನ್ನಿ ಬಬ್ಬಪ್ಪ ಈ ಕಡೆ. ದೇವ್ರು ಏನಿದು? ಏನ್ ಮಾಡಿದ್ರಿ? ಈಗ ಇದು ನಮ್ಮ ಮನೆ ದೇವ್ರುಗಳು ಸ್ವಾಮಿ ವರಹ ದೇವ್ರದು ನಿನ್ನೆಲ್ಲಿಂದ ಪೂಜೆ ಮಾಡಿ ಮಾಡಿ. ಏನು ನಿಮ್ಮ ನಂಬಿಕೆಗೆ ನಾನು ಯಾರು ಅಲ್ವಾ? ಇದನ್ನ ತೆಗೆದ್ಬಿಟ್ಟು ಈ ಕಡೆ ಮಾಡ್ಕೊಳ್ಳಿ. ಆದ್ರೆ ನನಗೆ ಹೈಟ್ ಮಾತ್ರ ಈ ಕಡೆ ಇರ್ಬೇಕು, ಇಲ್ಲಿ ಇರಬಾರ್ದು. ಅರ್ಥ ಆಯ್ತು ಹೇಳೋದು? ಹೈಟ್ ಇದ್ರೆ ಏನಾಗುತ್ತೆ ಗೊತ್ತಾ? ಫೈನಾನ್ಷಿಯಲಿ ಭಾರಿ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಒಂದನೇದು. ಎರಡನೇದು, ಈ ಡೋರ್ ಕ್ಲೋಸ್, ನೀವು ಬೇಕಾದ್ರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿ ಬನ್ನಿ ಹೇಳ್ತೇನೆ. ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಇದ್ರೂ ತೊಂದ್ರೆ ಏನಿಲ್ಲ, ಇದು ಇದ್ರೂ ತೊಂದ್ರೆ ಏನಲ್ಲ ಇದು. ಅರ್ಥ ಆಯ್ತಾ? ಈಗ ತಲೆ ಕೆಡ್ಸ್ಕೊಂಡು ಏನು ಮಾಡಬೇಡಿ. ಈಗ ಎಲ್ಲ ಹಾಕಿ ಎಲ್ಲ ಲೋಡ್ ಮಾಡಿ, ಇನ್ನು ಅದ್ರ ಮೇಲೆ ಲೋಡ್ ಹಾಕಿ, ಸರಿನಾ? ಸಾಧ್ಯವಾದಷ್ಟು ಈ ಬೀರನ್ನ ಇದ್ರ ಹತ್ರಕ್ಕೆ ಇಡಿ. ಅದ್ರ ಹತ್ರ ತಗೊಂಡೋಗಿ ನೀವು ವ್ಯವಹಾರ ಮಾಡ್ತಿರಲ್ವ, ಅದರಲ್ಲಿ ದುಡ್ಡು ಇಡ್ತಿರಲ್ಲ, ಇಲ್ಲೇ ಸಾಧ್ಯವಾದಷ್ಟು ಈ ಕಡೆ ಮೂಲೆಗಿಡಿ. ಕಡೆ ಮೂಲೆಗಿಟ್ರೆ ಏನಾಗುತ್ತೆ ಅಂದ್ರೆ ದುಡ್ಡು ಎಷ್ಟು ತಂದ್ರೂ ಇರಲ್ಲ, ಎಲ್ಲ ಸಾಲ ಆಗ್ತದೆ, ಸರಿನಾ? ಅದು ಆದಷ್ಟು ಇದನ್ನ ಇಷ್ಟು ಮಾತ್ರ ಸರಿಪಡ್ಕೊಳ್ಳೋಣ. ಈಗ ನೀವು ಒಂದೇ ಸರಿ ಬಿಟ್ಟು ಹೋಗ್ಬಿಡ್ರಿ ಅಂದ್ರೆ ಏನ್ ಮಾಡ್ತೀರಿ ಅಲ್ವಾ? ತಯಾರಾಗೋದು ಅನ್ನೋದಕ್ಕಿಂತ ನಿಮ್ಮ ಹೆಸರು ಅಂದ್ರೆ ಏನಂದ್ರೆ ನಿಮ್ಮ ಹೆಸರು ಶರಣಪ್ಪರೇ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಖರ್ಚು ಐತಿ ಬಿಟ್ರಿ? ಕಡಿಮೆ ಅಂದ್ರೆ 15-20 ಲಕ್ಷ ಬೇಕಾಗುತ್ತೆ. ಈಗ ಸದ್ಯಕ್ಕೆ ಬೇಡ, ಅದು ಮಾಡಿಕೊಂಡು ತದನಂತರದಲ್ಲಿ ಅದನ್ನ ನೀವು ತಮ್ಮ ಹೆಸರಿಗೆ ಮಾಡ್ಕೊಳ್ಳಿ, ಸರಿನಾ? ಇದು ನಿಮ್ಮ ಹೆಸರಿಗೆ ಇರ್ಲಿ. ಇವೆಲ್ಲ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಕೂಡುತ್ತೆ. ಮಿನಿಮಮ್ 6 months ಆಗತ್ತೆ. ಇನ್ನು 6 ತಿಂಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡಲ್ಲ ರೀ, ಸುಳ್ಳು. ಆ ಚೇಂಜ್ ಮಾಡ್ಕೊಳ್ಳಿ ಸುಮ್ಮನೆ. ಅರ್ಥ ಆಯ್ತಾ ಹೇಳೋದು? ಸದ್ಯಕ್ಕೆ ಇನ್ನೊಂದು 3 ತಿಂಗಳು ಆಗೋದಿಲ್ಲ, ಸುಮ್ಮನೆ ತಗೊಡು. ಏನು ಮಾತಾಡಕ್ ಹೋಗ್ಬೇಡ ಅಂತ ಹೇಳಿದ ನಾನು. ಈ ಟೈಮ್ ನಲ್ಲಿ ನೀನ್ ಮಾಡಿದ್ರೆ ಕಳ್ಕೊಳ್ತಿ. ಜನಹಾನಿ, ಮಾನಹಾನಿ, ಧನಹಾನಿ ಎಲ್ಲ ಆಗಿದಾವ್ ನಿನಗೆ. ಎಲ್ಲಾ ಹಾನಿನೂ ಆಗ್ಬಿಟ್ಟದಾವ ಆಗ್ಲೇ ನಿನಗೆ. ಅರ್ಥ ಆಯ್ತಾ? ಧನಹಾನಿನೂ ಆಗೈತೆ, ಎಲ್ಲ ಆಗೈತೆ, ಎಲ್ಲ ಮಾನಹಾನಿ ಕೂಡ ಆಗೈತೆ. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ನೆಕ್ಸ್ಟು ಇವೆಲ್ಲ ಸುಧಾರಿಸ್ಕೋಬಹುದು. ನಾವೇ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ನಾವಿಲ್ಲ ಅನ್ನೋದಕ್ಕೆ ಅರ್ಥ ಏನ್ ಹೇಳ್ರಿ? ಕೆಲವು ಅಪಘಾತಗಳು, ದೊಡ್ಡ ಕಾಯಿಲೆಗೆ ಬರೋದು. ಮತ್ತೆ ಅಲ್ವಾ? ಸೊ ಹಾಗಾಗಿ ಅದನ್ನ ಇದ್ರ ಚೇಂಜ್ ಮಾಡ್ಕೊಳ್ಳಿ. ಇದಿಷ್ಟು ಮಾಡ್ಕೊಂಡು ಅದು ಹೈಟ್ ಐತಲ್ಲ, ಅದ್ ಮಾಡ್ಕೊಂಡು ಹೈಟ್ ಹಂಗೆ ಇರ್ಲಿ. ಚೀಲ ಎಲ್ಲ ತಗೊಂಡೋಗಿ ಲೋಡ್ ಮಾಡಿ. ನಿಮಗೆ
ಅತಿ ಒಳ್ಳೇದಾಗೋದಕ್ಕಿಂತ ಇಂಪಾರ್ಟೆಂಟು ಏನು ಆಗ್ಲಾರ್ದಂಗೆ ತೊಂದರೆ ಆಗದಂಗಿದ್ರೇನೆ ಎಲ್ಲ ನಮ್ಗೆ ಒಳ್ಳೇದಾಗ. ಅನಾರೋಗ್ಯದಿಂದ ಇಷ್ಟು ಸಾಕು. ಆರೋಗ್ಯದಿಂದ ಇರ್ಬೇಕಂದ್ರೆ ಅನಾರೋಗ್ಯ ಬರಲಾರ್ದಂಗೆ ಇದ್ರೆ ಸಾಕು ಅಲ್ವಾ? ಇದನ್ನ ನನಗೆ ಎಷ್ಟು ಖರ್ಚು ಎಷ್ಟಿದೆ ಅದು? ಏನ್ ಖರ್ಚು ಒಂದು 20 ರೂಪಾಯಿ ಇಷ್ಟೆಲ್ಲ ಕಡಿಮೆ. ಅಷ್ಟೇ ಮಾಡ್ಕೊಳ್ಳಿ. ಆ ಮೂರು ತಕ್ಕ ಮಾಡಬೇಕು. ಯಾವುದು ವಾಯು ಮೂಡಿ ಏನ ಕಟ್ಟೆನ? ಯಾವುದೇ ಕಾರಣಕ್ಕೂ ಬೇಡ. ಆ ಕಡೆನೂ ಗ್ಯಾಪ್ ಇರುತ್ತೆ. ಆ ಕಡೆನೂ ಗ್ಯಾಪ್ ಇರ್ಬೇಕು. ಸಾಧ್ಯವಾದಷ್ಟು ಈ ರೂಮ್ನ ಸೆಂಟ್ರಿಗೆ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಈ ಕಡೆ ಮಾಡ್ಕೊಳ್ಳಿ ಬೇಕ. ಜಾಸ್ತಿ ಹೈಟ್ ಮಾಡಬೇಡಿ, ಸ್ವಲ್ಪ ಮಾಡಿ ಅಷ್ಟೇ. ಮಾಡಿ ಆ ಕಡೆ ಟಚ್ ಮಾಡಬೇಡಿ, ಸರಿನಾ? ಪಶ್ಚಿಮಾಭಿಮುಖ ಹಿಂಗೆ ಕೂತ್ಕೊಂಡು ಅರ್ಚನೆ ಮಾಡಿ, ನಿಂತ್ಕೊಂಡು ಅರ್ಚನೆ ಮಾಡಿ, ಕೂತ್ಕೊಂಡು ಅರ್ಚನೆ ಮಾಡಿ, ಸರಿನಾ? ಇಲ್ಲಾಂದ್ರೆ ಕಳ್ಕೊಬೇಕಾಗ್ತದೆ. ಅರ್ಥ ಆಯ್ತಾ ಹೇಳೋದು? ಈಗ ನಾಳೆ ನಾನು ಬಾಂಡ್ ಮಾಡಿಸಿ, ಧೈರ್ಯವಾಗಿ ಮಾಡಿಸಿ. ನಾಳೆನಲ್ಲ, ಇವತ್ತಾದ್ರೂ ಇವತ್ತು ಮಾಡಿಸಿ, ತಪ್ಪೇನು? ನಾಳೆ ಆದ್ರೆ ನಾಳೆ ಮಾಡಿಸಿ. ಮತ್ತೆ ಮತ್ತೆ ಮಾಡಿಸಿ, ಏನಾಗಲ್ಲ, ತಪ್ಪೇನಿದೆ, ಅದನ್ನು ಮಾಡಿಸಿ. ನಿಮ್ಗೆ ಆಯೋಗ ಬರುತ್ತೆ, ಅವಾಗ ಫೋನ್ ಮಾಡಿ. 6 ತಿಂಗಳು ಸುಮ್ಮನೆ ಇರುತ್ತೆ, ಅವಾಗ ಪ್ಲಾನ್ ಕೊಡ್ತೀನಿ, ಸೈಟ್ನ ಕಟ್ಕೊಂಡ್ರಿ. ಅವತ್ತಿನ ವಿಚಾರ ಬೇರೆ ಇರುತ್ತೆ ನಿಮಗೆ, ಇವತ್ತಿರೋ ವಿಚಾರನೇ ಬೇರೆ, ಆವತ್ತಿನ ವಿಚಾರನೇ ಬೇರೆ ಇರುತ್ತೆ. ನಿಮ್ದು ಟೆನ್ಷನ್ ಆಗಿದ್ರಿ ಇವತ್ತು ನಿಮಗೆ ಮಾನಸಿಕವಾಗಿ ಕಸಿವಿಸಿ ಇದೆ ಇವತ್ತು. ಅರ್ಥ ಆಯ್ತಾ? ಕೈ ಬಿಟ್ಟು ಬಿಡಿ. ಈಗ ಯಾವೊಂದು ಕಟ್ ಮಾಡಿ ಬಿಸಾಕನ ಅದನ್ನ, ಸರಿನಾ? ಸ್ವಲ್ಪ ನೆಮ್ಮದಿಯನ್ನ ಇರೋದು. ಸಾವು ನೋವುಗಳು ಆದಾಗ ಎಷ್ಟು ನೋವಾಗುತ್ತೆ ಅಂದ್ರೆ ಅಷ್ಟು ನೋವಾಗುತ್ತೆ ಅಲ್ವಾ? ಕಳ್ಕೊಳ್ತೀವಿ, ಸರಿನಾ? ಇವೆಲ್ಲ ಕಳ್ಕೊಂಡದಕ್ಕೆ ಒಂದ್ಸರ್ತಿ ನೋಡೋಣ, ಇಷ್ಟು ಮಾತ್ರ ಮಾಡ್ಕೊಳ್ಳಿ. ತೊಂದರೆ ಆಗ್ದಂಗೆ ಇರುತ್ತೆ ನಿಮ್ಗೆ, ಖಂಡಿತವಾಗ್ಲೂ ತೊಂದರೆ ಆಗ್ದಂಗೆ ಇರುತ್ತೆ. ಆಂಜನೇಯ ಸ್ವಾಮಿ ಖಂಡಿತವಾಗ್ಲೂ ತೊಂದರೆ ಮಾಡೋದೇ ಇಲ್ಲ. ಪಂಚಭೂತಗಳು ನಿಮಗೆ ಸಹಕಾರ ಕೊಟ್ಟೆ ಕೊಡ್ತವೆ, ನನ್ನ ಭರವಸೆ ಕೊಡ್ತೀನಿ, ಸರಿನಾ? ಹೋಗಿ ಬನ್ನಿ. ನಿಮ್ಮನೆ ಇಷ್ಟ ದೇವ್ರು ಯಾರು? ಆಂಜನೇಯ ಸ್ವಾಮಿ. ತೊಂದರೆ ಇಲ್ಲ. ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದು ಮಾಡಲಿ. ಇದು ಮಾಡೋವರೆಗೂ ವೆಹಿಕಲ್ ನಲ್ಲಿ ಬಹಳ ಅಡ್ಡಾಡಬೇಡಿ ಯಾರು. ಇಬ್ರೇ ಅಲ್ವಾ ಅಣ್ಣ ತಮ್ಮ ನೀವು? ಇದು ಚೇಂಜ್ ಮಾಡೋವರೆಗೂ ವೆಹಿಕಲ್ ನಲ್ಲಿ ಸ್ವಲ್ಪ ನಿಮಗೆ ಏನಿರುತ್ತೆ, ಆ ವೆಹಿಕಲ್ ನಲ್ಲಿ ಏನಪ್ಪಾ ಅಂತಂದ್ರೆ ಯಮ ತಲೆ ಮೇಲೆ ಕುಂತಂಗೆ. ಯಾಕೆ ನೀವ? ಇವ್ರು ಏನ್ ಮಾಡ್ತಾರೆ? ಟೈಲರಿಂಗ್ ಮಾಡ್ತಾರ. ಇದು ಮಾಡ್ಕೊಂಡು ಮಾಡಿ, ಏನು ತೊಂದರೆ ಏನಿಲ್ಲ. ಇದನ್ನ ಮಾಡ್ಕೊಳ್ಳಿ, ಇದು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೇನು ತೊಂದರೆ ಆಗಲ್ಲ. ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ, ಸುಮ್ಮನೆ ಇಷ್ಟೇ ಸಾಕು ಅಲ್ವಾ? ಅಕ್ಕಿ ಚೀಲ ಎಲ್ಲ ಆ ಕಡೆ ಹಾಕ್ಯಂದು ಈ ಕಡೆ ನಾನು ಈಗ ನಾನು ದೊಡ್ಡ ಮಗ ಸಣ್ಣ ಮತ್ತೆ ನಾನು ಹಿಂದೆ ಇರ್ತೀನಿ, ಈ ಕಡೆ ಇರ್ಲಿ ಇರ್ಲಿ, ಇದು ತೊಂದರೆ ಏನಲ್ಲ, ಸರಿನಾ? ಅದನ್ನ ಹೊಡೆದಾಕ್ಬೇಕು. ಈ ಬಚ್ಚಲು ಕೆಳಗಡೆಲ್ಲ ಹೊಡೆದಾಕಿ ಈ ಹೈಟಿಗೆ ಮಾಡ್ಕೊ. ಆ ಹೈಟ್ ಇದೆಯಲ್ಲ, ಅದು ಹೈಟ್ ಇದೆಯಲ್ಲ, ಅದು ಆ ಹೈಟಿಗೆ ಇರ್ಲಿ. ಅದು ಓವರ್ ಹೈಟ್ ಬೇಡ, ಹೈಟ್ ಭಾಳ ಆಯ್ತಲ್ಲ, ಆ ಹೈಟಿಗೆ ಮಾಡ್ಕೊಂಡು ಬಚ್ಚಲು ಬಳಸ್ಕೊಳ್ಳಿ. ಏನು ತೊಂದರೆ ಏನಿದೆ? ನೀವು ಬಾತ್ರೂಮ್ ಬಚ್ಚಲು ಬಳಸ್ಕೊಳ್ಳಿ, ಆದ್ರೆ ನಮ್ ತೊಂದರೆ ಇಲ್ಲ. ಏನು ಬೇಡ, ಏನು ಕಟ್ಟೋದು ಬೇಡ, ಏನು ಬೇಡ. ಖರ್ಚು ಯಾಕೆ ಮಾಡ್ತೀರಿ? ನಿಮಗೆ ಖರ್ಚು ಯಾಕೆ ಮಾಡ್ತೀರಿ ನಾನು ಹೇಳೋದು? ಮಕ್ಕಳಾಗಿಲ್ಲ, ಅದಕ್ಕೆ ಆಲೋಚನೆ ಮಾಡಿ ಒಬ್ಬೊಬ್ರು ಬಂದಾಗ ಮೂಲ್ಯ ಬರುತ್ತಾ ಅದು ಬರುತ್ತಾ ಅಂತ ಹೇಳೋದು. ಇರ್ಲಿಲ್ಲ, ಅದು ಫಸ್ಟ್ ಕಡೆಕ್ಟ್ ಮಾಡ್ಬಿಟ್ರೆ ನಮ್ಗೆ ಸಂಬಂಧ ಇಲ್ಲ, ಸರಿನಾ? ಅದು ಮಾಡಿದ್ಮೇಲೆ, ಇದಾದ್ಮೇಲೆ 3 ತಿಂಗಳು ಬಿಟ್ಟು ಫೋನ್ ಮಾಡಿ, ಸರಿನಾ? ನಾನು ಮಾತಾಡ್ತೀನಿ. ಇದು ಫಸ್ಟ್ ಇವತ್ತು ಚೇಂಜ್ ಮಾಡ್ಕೊಳ್ಳಿ, ಧೈರ್ಯವಾಗಿರಿ, ಏನೂ ಆಗಲ್ಲ. ಓಕೆ.